ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ನ್ಯೂ ಲೇಟೆಸ್ಟ್ ಟಾಪಿಕ್. ನಾನು ಈ ದಿನ BCom ಥರ್ಡ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ ಕಾರ್ಪೊರೇಟ್ ಅಕೌಂಟಿಂಗ್ ಅಂತ ನಿಮ್ಗೆ ಯಾವ ಸಬ್ಜೆಕ್ಟ್ ಇದೆಯಲ್ವ, ಇದೊಂದು ಕೋರ್ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು. ಇದು ನಮ್ಮ ತುಮಕೂರು ಯೂನಿವರ್ಸಿಟಿಯ ಫೆಬ್ರವರಿ ಮತ್ತು ಮಾರ್ಚ್ 2024ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತಲೇ ಹೇಳ್ಬೋದು. ಅಂದರೆ ಯಾರೆಲ್ಲ ಈಗ 5th ಸೆಮಿಸ್ಟರ್ಗೆ ಓದ್ತಾ ಇದ್ದೀರಾ, ಸೊ ಅವರಿಗೆ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತೀನಿ. ಈ ವಿಡಿಯೋದಲ್ಲಿ ನಮ್ಮ ಪ್ರೀವಿಯಸ್ ಇಯರಲ್ಲಿ ಕೇಳಿದಂಥ ಕ್ವಶನ್ಗಳು ಯಾವ್ಯಾವು ಮತ್ತು ಇಂಪಾರ್ಟೆನ್ಸ್ ಯಾವ್ಯಾವು ಅಂತ ಈ ವಿಡಿಯೋದಲ್ಲೇ ಗೊತ್ತಾಗುತ್ತೆ. ಸೊ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ. ಮತ್ತು ಅಂದರೆ 2024 ಈ ವಿಡಿಯೋ ಆದರೆ 2023 ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ. ಒಂದೇ ಪ್ಲೇಲಿಸ್ಟಲ್ಲಿ ಕೊಟ್ಟಿರ್ತೀನಿ, ಬೇಕಾದ್ರೆ ಹೋಗಿ ನೀವು ಚೆಕ್ ಇನ್ ಮಾಡ್ಕೊಬೋದು. ಮತ್ತು ಅದೇ ರೀತಿ ನಿಮ್ಮ ಸೀನಿಯರ್ಗಳಿಗೆ ಏನಾದರೂ ಬೇಕು ಅಂತ ಅಂದರೆ ಅವರಿಗೂ ಸಹ 5th ಸೆಮಿಸ್ಟರ್ಗೆ ಸಂಬಂಧಪಟ್ಟಂತೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅವರಿಗೂ ಸಹ ಶೇರ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋ ಬನ್ನಿ ಕ್ವಶನ್ಸ್ಗಳನ್ನ ಸ್ಟಾರ್ಟ್ ಮಾಡುವ. ಸೊ ನೋಡಿ ಗೈಸ್, ಮೊದಲೇದಾಗಿ ಒಂದನೇ ಕ್ವಶನ್ MCQ ಕ್ವಶನ್ಸು. ಅದರಲ್ಲಿ ಏನಂತ ಕೇಳಿದ್ದಾರೆ ನೋಡಿ, ಅಂಡರ್ ರೈಟಿಂಗ್ ಈಸ್ ಎ ಕಾಂಟ್ರಾಕ್ಟ್ ಆಫ್ ಡ್ಯಾಶ್ ಟು ಸಬ್ಸ್ಕ್ರೈಬ್ ಟು ಹ್ಯಾನ್ ಅಗ್ರೀಡ್ ನಂಬರ್ ಆಫ್ ಶೇರ್ಸ್. ಅಂದರೆ ಭರವಸೆ ಕೊಳ್ಳುವಿಕೆ ಎನ್ನುವುದು ಒಪ್ಪಿದ ಸಂಖ್ಯೆಯ ಷೇರುಗಳಿಗೆ ಡ್ಯಾಶ್ ಚಂದಾದಾರರಾಗುವ ಒಪ್ಪಂದವಾಗಿದೆ. ಸೊ ಅದಕ್ಕೆ ಆಪ್ಷನ್ನ ಕೊಟ್ಟಿದ್ದಾರೆ ನೋಡಿ, ಇಂಡೆಮಿನಿಟಿ, ನೆಕ್ಸ್ಟು ಬೇಲ್ಮೆಂಟು, ನೆಕ್ಸ್ಟು ಪ್ಲೆಜ್ಜು ಮತ್ತು ಗ್ಯಾರಂಟಿ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಇಂಡಿಮಿನಿಟಿ ಇದಕ್ಕೆ ಆನ್ಸರ್ ಆಗಿರುತ್ತೆ. ಅಂದರೆ ನಷ್ಟ ಪರಿಹಾರ ಇದಕ್ಕೆ ಆನ್ಸರ್ ಆಗಿರುತ್ತೆ. ಅಂದರೆ ನೀವು ನೋಡ್ಕೊಬೋದು, ಮೊದಲು MCQ ಕ್ವಶನ್ ಅಂದರೆ NEPಗೆ ಸಂಬಂಧಪಟ್ಟಂತೆ ನೀವು ಆಲ್ರೆಡಿ 2 ಎಕ್ಸಾಮ್ ಬರೆದಿರ್ತೀರ, ಫಸ್ಟ್ ಸೆಮಿಸ್ಟರು, ಸೆಕೆಂಡ್ ಸೆಮಿಸ್ಟರು. ಸೊ ಅದೇ ಥರ ಸೇಮ್ ಸಿಲೆಬಸ್ಸು, ಅಂದರೆ ಸೇಮ್ ಪ್ಯಾಟ್ರನ್ ರನ್ ಆಗ್ತಾ ಹೋಗುತ್ತೆ. MCQ 2 ಮಾರ್ಕ್ಸು, 4 ಮಾರ್ಕ್ಸು, 12 ಮಾರ್ಕ್ಸು ಈ ಥರ ಇರುತ್ತೆ. MCQ ಕ್ವಶನಲ್ಲಿ ಎಲ್ಲವೂ ಸಹ ಅಟೆಂಡ್ ಮಾಡ್ತೀವಿ. ಇನ್ನಿದ್ದೆಲ್ಲ ಮೂರು ಕ್ವಶನ್ ಅಟೆಂಡ್ ಮಾಡ್ಕೊತಾ ಹೋಗ್ತೀವಿ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ನೋಡಿ, ಸೊ ಮೊದಲನೇದಾಗಿ ನೋಡಿ ಸೆಕೆಂಡ್ ಕ್ವಶನ್ನು, ಪ್ರಾಫಿಟ್ ಪ್ರೀರಿಯರ್ ಟು ಇನ್ಕಾರ್ಪೊರೇಷನ್ ಇಸ್ ಟು ಬಿ ಟ್ರೀಟೆಡ್ ಆ್ಯಸ್ ಡ್ಯಾಶ್ ಅಂತ ಹೇಳಿದ್ದಾನೆ. ನೋಂದಣಿ ಪೂರ್ವದಲ್ಲಿ ಗಳಿಸಿದ ಲಾಭವನ್ನು ಡ್ಯಾಶ್ ಎಂದು ಪರಿಗಣಿಸುವವರು. ಅಂದರೆ ಇದಕ್ಕೆ ಆಪ್ಷನ್ ಕೊಟ್ಟಿದೆ ನೋಡಿ, ಕ್ಯಾಪಿಟಲ್ ಪ್ರಾಫಿಟ್ಟು, ರೆವಿನ್ಯೂ ಪ್ರಾಫಿಟ್ಟು, ನಾರ್ಮಲ್ ಪ್ರಾಫಿಟ್ಟು, ನನ್ ಆಫ್ ದಿ ಅಬೋ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಕ್ಯಾಪಿಟಲ್ ಪ್ರಾಫಿಟ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಅಂದರೆ ಏನಂತ ಹೇಳಿದಾರೆ ನೋಡಿ, ನೋಂದಣಿ ಆಗೋಕ್ಕಿಂತ ಮುಂಚೆ ಗಳಿಸಿದಂಥ ಲಾಭವನ್ನು ಏನಂತ ಕರಿತೀವಿ ನಾವು, ಬಂಡವಾಳ, ಕ್ಯಾಪಿಟಲ್ ಪ್ರಾಫಿಟ್ ಅಂತ ಕರಿತೀವಿ. ಇನ್ನು ಮಿಕ್ಕಿದ್ದು ಬರುವಂಥದ್ದೆಲ್ಲ ಅಂದರೆ ನಾವು ರಿಜಿಸ್ಟ್ರೇಷನ್ ಮಾಡಾದ್ಮೇಲೆ ಬರುವಂಥದ್ದು ರೆವಿನ್ಯೂ ಪ್ರಾಫಿಟ್. ಸೊ ಅವಾಗ ಈ ಥರ ಆಗುತ್ತೆ. ಇಷ್ಟೇ ಕ್ವಶನ್ನ ಇನ್ನೂ ಉಲ್ಟಾ ಮಾಡಿ ಕೇಳ್ತಾನೆ ಅಷ್ಟೇ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಸೊ ಮೂರನೇ ಕ್ವಶನ್ನು ಏನಪ್ಪ ಅಂತ ಅಂದರೆ, ಸೊ ಎ ಶೇರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು, ಅಂದರೆ ಷೇರುಗಳ ಸಮ್ಮತವಾದ ಮಾರುಕಟ್ಟೆ ಮೌಲ್ಯವು ಡ್ಯಾಶ್ ಸಮಾನವಾಗಿರುತ್ತೆ. ಆಪ್ಷನ್ ಕೊಟ್ಟಿದ್ದಾರೆ, ಇಂಟ್ರೆನ್ಸಿಕ್ ವ್ಯಾಲ್ಯೂ, ಹೀಲ್ಡ್ ವ್ಯಾಲ್ಯೂ, ಅವರೇಜ್ ಆಫ್ ಇಂಟ್ರೆನ್ಸಿಕ್ ಆ್ಯಂಡ್ ಹೀಲ್ಡ್ ವ್ಯಾಲ್ಯೂ, ನನ್ ಆಫ್ ದಿ ಅಬೋ. ಇದಕ್ಕೆ ಆನ್ಸರ್ ನೋಡೋದಾದರೆ ಸೊ ಯಾವುದಪ್ಪ ಆನ್ಸರ್ ಅಂತ ಅಂದರೆ ಮೂರನೇದು ಆನ್ಸರ್ ಆಗಿರುತ್ತೆ. ಅಂದರೆ ಅವರೇಜ್ ಆಫ್ ಇಂಟ್ರೆನ್ಸಿಕ್ ಆ್ಯಂಡ್ ಈಲ್ಡ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಅಂದರೆ ಎರಡೂ ಸಹ, ಅಂದರೆ ಆಂತರಿಕ ಮೌಲ್ಯ ಮತ್ತು ಗಳಿಕೆ ಮೌಲ್ಯ, ಸರಾಸರಿ ಮೌಲ್ಯ ಅಂತ ಹೇಳ್ತೀವಿ. ಇವೆರಡೂ ಸರಾಸರಿ ಮಾಡಿ ಬರೆಯುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ವಿಚ್ ಆಫ್ ದ ಫಾಲೋಯಿಂಗ್ ಮೆಥಡ್ ಆರ್ ಯೂಸ್ಡ್ ಫಾರ್ ವ್ಯಾಲ್ಯೂಯೇಷನ್ಸ್ ಆಫ್ ಗುಡ್ವಿಲ್. ಅಂದರೆ ಸುನಾಮಿಯನ್ನು ಮೌಲ್ಯ ಮಾಡುವಾಗ, ಅಂದರೆ ಗುಡ್ವಿಲ್ ಅಂದ್ಕೊಳ್ಳಿ, ಗುಡ್ವಿಲನ್ನು ಮೌಲ್ಯ ಮಾಡುವಾಗ ಕೆಳಗಿನ ಯಾವ ವಿಧವನ್ನು ಬಳಸುವರು. ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಅವರೇಜ್ ಪ್ರಾಫಿಟ್ ಮೆಥಡು, ಸೂಪರ್ ಪ್ರಾಫಿಟ್ ಮೆಥಡು, ಹ್ಯಾನ್ಯುಟಿ ಮೆಥಡು, ಆಲ್ ಆಫ್ ದಿ ಅಬೋ. ಇದಕ್ಕೆ ಆನ್ಸರ್ ನೋಡೋದಾದರೆ ಆಲ್ ಆಫ್ ದಿ ಅಬೋ ಆನ್ಸರ್ ಆಗಿರುತ್ತೆ. ಅಂದರೆ ನಾವು ಅಂದರೆ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಇದು ಸಹ ಇಂಪಾರ್ಟೆಂಟು ನಮ್ಮ 3rd ಸೆಮಿಸ್ಟರ್ನಲ್ಲಿ. ಸೊ ವ್ಯಾಲ್ಯೂಯೇಷನ್ನು ಮತ್ತು ಅಂದರೆ ನಾವು ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಮಾಡಬೇಕಾದ್ರೆ ಅವರೇಜ್ ಪ್ರಾಫಿಟ್ ಮೆಥಡು ಬಳಸ್ತೀವಿ, ಸೂಪರ್ ಪ್ರಾಫಿಟ್ ಮೆಥಡು ಇರುತ್ತೆ, ಹ್ಯಾನ್ಯುಟಿ ಮೆಥಡು ಇರುತ್ತೆ. ನಾವು ನೋಡಿಕೊಂಡು ಅದನ್ನು ಉಪಯೋಗ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಇಂಟ್ಯಾಂಜಿಬಲ್ ಅಸೆಟ್. ಅಂದರೆ ಕೆಳಗಿನಲ್ಲಿ ಯಾವುದು ಅಗೋಚರ ಆಸ್ತಿಯಲ್ಲ. ನೋಡೋಣ ಬನ್ನಿ. ಫಸ್ಟ್ ಆಪ್ಷನ್ನು ಪೇಟೆಂಟು, ಪ್ರಿಮಿಸಿಸ್ಸು, ಟ್ರೇಡ್ ಮಾರ್ಕು, ಗುಡ್ವಿಲ್ಲು. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಅಂದರೆ ಕಾಮರ್ಸ್ ಹುಡುಗರಾಗಿರೋದ್ರಿಂದ ಬೇಸಿಕಲಿ ನಿಮಗೆ ಸೆಕೆಂಡ್ PU ಕಲ್ತ್ಬಿಟ್ಟಿರ್ತೀರ. ಅಂದರೆ ನೋಡಿ, ಪೇಟೆಂಟು, ಟ್ರೇಡ್ ಮಾರ್ಕು, ಗುಡ್ವಿಲ್ಲು ಇಸ್ ಎ ಇಂಟ್ಯಾಂಜಿಬಲ್ ಅಸೆಟ್ಸು. ಯಾವುದಲ್ಲ ಅಂತ ನೋಡೋದಾದರೆ
ಪ್ರೀಮಿಸಿಸ್ ಅಂದರೆ ಪ್ರೀಮಿಸಿಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಅಂದರೆ ಇದು ಇಂಟ್ಯಾಂಜಿಬಲ್ಸ್ ಅಲ್ಲ. ಸಪೋಸ್ ಇದರಲ್ಲಿ ಕೆಲವೊಂದು ಪ್ರೀಮಿಸಿಸ್ಸು, ನೆಕ್ಸ್ಟು ನೋಡೋದಾದ್ರೆ ಇನ್ನು ಕೆಲವೊಂದು ಇಂಟ್ಯಾಂಜಿಬಲ್ ಅಸೆಟ್ಸ್ ನಾಟ್ ಇಂಟ್ಯಾಂಜಿಬಲ್ಸ್ ಕೊಟ್ಬಿಟ್ಟು ಇಂಟ್ಯಾಂಜಿಬಲ್ಸ್ ಯಾವುದು ಅಂತ ಕೇಳ್ತಾನೆ. ಪೇಟೆಂಟು, ಟ್ರೇಡ್ ಮಾರ್ಕು, ಗುಡ್ ವಿಲ್ ಇದು ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಕಂಪನಿ ಇನ್ಕ್ಲೂಡ್ ಅಂದರೆ ಕಂಪನಿಯ ಅಂತಿಮ ಹಣಕಾಸು ಪತ್ರಗಳು ಡ್ಯಾಶ್ಗಳನ್ನು ಒಳಗೊಂಡಿದೆ. ಸೊ ನೋಡಿ, ಫಸ್ಟ್ ಆಪ್ಷನ್ನು ಟ್ರಯಲ್ ಬ್ಯಾಲೆನ್ಸ್ ಆ್ಯಂಡ್ ಲೆಡ್ಜರ್ ಅಕೌಂಟ್. ನೆಕ್ಸ್ಟ್ ಇನ್ಕಮ್ ಸ್ಟೇಟ್ಮೆಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್, ಟ್ರಯಲ್ ಬ್ಯಾಲೆನ್ಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ನನ್ ಆಫ್ ದಿ ಅಬವ್. ಇದಕ್ಕೆ ಆನ್ಸರ್ ನೋಡೋದಾದರೆ ಇನ್ಕಮ್ ಸ್ಟೇಟ್ಮೆಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಅಂದರೆ ಆದಾಯ ತಂತೆ ಮತ್ತು ಅಡಾವೆ ಪತ್ರಿಕೆ ಅಂತ ಹೇಳ್ತೀವಿ. ಅಂದರೆ ಇದಕ್ಕೆ ಆನ್ಸರ್ ನೋಡೋದ್ರೆ ಇನ್ಕಮ್ ಸ್ಟೇಟ್ಮೆಂಟು ಮತ್ತು ಬ್ಯಾಲೆನ್ಸ್ ಶೀಟ್ನ ಅದು ಫಿನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. 2 ಮಾರ್ಕ್ಸಿಗೆ ಸಂಬಂಧಪಟ್ಟಂತೆ, ಓಕೆನಾ, 2 ಮಾರ್ಕ್ಸಿಗೆ ಆನ್ಸರ್ಗೆ ಸಂಬಂಧಪಟ್ಟಂತೆ 5 ಕ್ವಶನ್ನ ಕೊಟ್ಟಿರ್ತಾರೆ, 3 ಕ್ವಶನ್ ಅಟೆಂಡ್ ಮಾಡಬೇಕು. ಸೊ ಅದರಲ್ಲಿ ಯಾವುದಪ್ಪ ಅಂತ ಫಸ್ಟ್ ಕ್ವಶನ್ ನೋಡೋದಾದರೆ ವಾಟ್ ಈಸ್ ದ ಫರ್ಮ್ ಅಂಡರ್ ರೈಟಿಂಗ್. ಫರ್ಮ್ ಅಂಡರ್ ರೈಟಿಂಗ್ ಮೇಲೆ 12 ಮಾರ್ಕ್ಸಿಗೆ ಕ್ವಶನ್ ಬರೋದು, ಆನ್ಸರ್ ಅಂದರೆ 12 ಮಾರ್ಕ್ಸಿಗೆ ಕ್ವಶನ್ ಮಸ್ಟ್ ಆ್ಯಂಡ್ ಶುಡ್ ಇದ್ದೇ ಇರುತ್ತೆ. ಇದು ಸಹ ಇಂಪಾರ್ಟೆಂಟು. ಸೊ ಫರ್ಮ್ ಅಂಡರ್ ರೈಟಿಂಗ್ ಅಂತ ಅಂದರೆ ನಿಶ್ಚಿತ ಭರವಸೆ ಒಪ್ಪಂದ ಎಂದರೇನು. ಅಂದರೆ ನೀವು ಕಂಪ್ಲೀಟ್ ಕನ್ನಡದಲ್ಲೇ ಬರೀಬೋದು, ಇಂಗ್ಲೀಷಲ್ಲೇ ಬರೀಬೋದು, ಕಂಪ್ಲೀಟ್ ಇಂಗ್ಲೀಷಲ್ಲೇ ಬರೀಬೇಕಾಗುತ್ತೆ. ನಾನು ಸಜೆಸ್ಟ್ ಮಾಡುವಂಥದ್ದು ಕನ್ನಡ ಬೆಟರ, ಇಂಗ್ಲೀಷ್ ಬೆಟರ್ ಅಂದರೆ ನಿಮಗೆ ಇಂಗ್ಲೀಷೇ ಬೆಟರ್ ಗೈಸ್. ಯಾಕಪ್ಪ ಅಂತ ಅಂದರೆ ನಿಮಗೆ ನೋಟ್ಸ್ ಆಗಿರ್ಬೋದು, ಸ್ಟಡಿ ಮೆಟೀರಿಯಲ್ ಆಗಿರ್ಬೋದು ಎಲ್ಲನೂ ಸಹ ಇಂಗ್ಲೀಷಲ್ಲೇ ತೊಗೊಂಡ್ರೆ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತು ಇಂಗ್ಲೀಷು ಸಹ ಕಲಿಯೋಕ್ಕೆ ಇಂಪ್ರೂವೈಸ್ ಆಗ್ತೀರಾ. ಮೊದಲನೇದಾಗಿ ನೋಡೋದ್ರೆ 2 ಮಾರ್ಕ್ಸ್ ವಾಟ್ ಈಸ್ ದ ಫರ್ಮ್ ಅಂಡರ್ ರೈಟಿಂಗ್, ನಿಶ್ಚಿತ ಭರವಸೆ ಒಪ್ಪಂದ ಎಂದರೇನು. ಫರ್ಮ್ ಅಂಡರ್ ರೈಟಿಂಗ್ನ ಮೀನಿಂಗ್ನ ಬರ್ಕೊಳ್ಳಿ, ಮೀನಿಂಗ್ನ ಬರಿಬೇಕಾಗುತ್ತೆ. ಬಟ್ ನೀವು ಓದೋಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ ಫರ್ಮ್ ಅಂಡರ್ ರೈಟಿಂಗ್ನ ಡೆಫಿನೇಷನ್ನ ಓದ್ಕೊಂಡ್ರೆ ಮೀನಿಂಗು ಸಹ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ವಾಟ್ ಈಸ್ ದ ಪೋಸ್ಟ್ ಇನ್ಕಾರ್ಪೊರೇಷನ್ ಪ್ರಾಫಿಟ್ ಅಂದರೆ ನೋಂದಣಿ ನಂತರದ ಲಾಭ ಎಂದರೇನು. ಸೊ ಪೋಸ್ಟ್ ಇನ್ಕಾರ್ಪೊರೇಷನ್ ಪ್ರಾಫಿಟ್ ಹರ್ ಕಾಲೋಡ್ ಆ್ಯಸ್ ಇನ್ನೊಂದು ಅನದರ್ ನೇಮ್ ಇಸ್ ಕಾಲೋಡ್ ಆ್ಯಸ್ ಇಸ್ ಎ ರೆವಿನ್ಯೂ ಪ್ರಾಫಿಟ್. ಸೊ ಇದು ಪೋಸ್ಟ್ ಇನ್ಕಾರ್ಪೊರೇಷನ್ ಪ್ರಾಫಿಟ್ನ ಮೀನಿಂಗ್ನ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಸ್ಟೇಟ್ ದ ಸರ್ಕಮ್ಟೆನ್ಸಸ್ ಅಂಡರ್ ವಿಚ್ ದ ಗುಡ್ ವಿಲ್ ಈಸ್ ವ್ಯಾಲ್ಯೂಡ್ ಅಂದರೆ ಸೊ ಗುಡ್ ವಿಲ್ನ ಯಾವ ಸಂದರ್ಭದಲ್ಲಿ ಮೌಲ್ಯಮಾಪನ ಮಾಡಲಾಗುತ್ತದೆ, ಅದರ ಸರ್ಕಮ್ಟೆನ್ಸಸ್ ಸ್ಟೇಜ್ಗಳು ಯಾವ್ಯಾವು ಅಂತ ಕೇಳಿದರೆ ಅದನ್ನು ನೀವು ಮೆನ್ಷನ್ ಮಾಡಿದ್ರೆ ಸಾಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಗಿವ್ ದ ಮೀನಿಂಗ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಅಂದರೆ ಷೇರುಗಳ ಮೌಲ್ಯೀಕರಣ ಪದದ ಅರ್ಥವನ್ನು ತಿಳಿಸಿ. ಅಂದರೆ ವ್ಯಾಲ್ಯೂಯೇಷನ್ ಶೇರ್ನ ಮೀನಿಂಗ್ನ ನೀವು ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ವಾಟ್ ಈಸ್ ದ ಕಾಂಟಿಂಜೆಂಟ್ ಲಯಬಿಲಿಟಿ, ಗಿವ್ ದ 2 ಎಕ್ಸಾಂಪಲ್. ಅಂದರೆ ಆಕಸ್ಮಿಕ ಹೊಣೆಗಾರಿಕೆ ಎಂದರೇನು, 2 ಉದಾಹರಣೆ ಕೊಡಿ. ಅಂದರೆ ಕಾಂಟಿಂಜೆಂಟ್ ಲಯಬಿಲಿಟಿ ಮೀನಿಂಗ್ನ ಬರೀತೀರಾ, ಅದಕ್ಕೆ ಸಂಬಂಧಪಟ್ಟಂತೆ 2 ಎಕ್ಸಾಂಪಲ್ನ ಬರೆದ್ರೆ ಸಾಕಾಗುತ್ತೆ. ಸೊ ಇದೇನು ಈ ಥರ ಕೇಳೋದಂತಂದರೆ 5 ಕ್ವಶನ್ ಹೇಳಿರ್ತಾರೆ, ಅದರಲ್ಲಿ 3 ಕ್ವಶನ್ನ ಮಸ್ಟ್ ಶುಡ್ಡಾಗಿ ಅಟೆಂಡ್ ಮಾಡಲೇಬೇಕು. ಅದು ನಿಮಗೂ ಸಹ ಇಂಪಾರ್ಟೆಂಟು. ಯಾರೆಲ್ಲ ಇಂಪಾರ್ಟೆಂಟ್ ಅಂತ ಕೇಳ್ತಾ ಇರೋರು ಇವು ಸಹ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. 4 ಮಾರ್ಕ್ಸಿಗೆ ಸಂಬಂಧಪಟ್ಟಂತೆ ಯಾವ ಥರ ಕ್ವಶನ್ನ ಕೇಳಿದ್ದಾನೆ. ಸೊ 4 ಮಾರ್ಕ್ಸಿಗೆ ಕ್ವಶನ್ ಕೇಳ್ದಂಗೆ ಫಸ್ಟ್ ಕ್ವಶನ್ನು. ಸೊ MKS ಲಿಮಿಟೆಡು ಅಕ್ವೈರಿಂಗ್ ಅಂದರೆ ಪ್ರತಿಯೊಂದು ಇದು ಸಹ ಇಂಪಾರ್ಟೆಂಟು. ಈ ಕ್ವಶನ್ ಏನು ಟೈಮ್ ರೇಷಿಯೋ ಮತ್ತು ಸೇಲ್ಸ್ ರೇಷಿಯೋಗೆ ಸಂಬಂಧಪಟ್ಟಂತೆ ಕೇಳಿದ್ದಾನೆ. ಕ್ಯಾಲ್ಕುಲೇಟ್ ಟೈಮ್ ರೇಷಿಯೋ ಅಂತ ಸೇಲ್ಸ್ ರೇಷಿಯೋಗೆ ಏನು ಕ್ವಶನ್ ಕೇಳಿದ್ದಾನೆ ಅಂತ ನೋಡೋದಾದರೆ MKS ಲಿಮಿಟೆಡ್ ಅಕ್ವೈರ್ಡ್ ಎ ರನ್ನಿಂಗ್ ಬಿಸ್ನೆಸ್ ಆನ್ 1/1/2023 ಇನ್ಕಾರ್ಪೊರೇಟೆಡ್ ಆನ್ ಅಂದರೆ ಇನ್ಕಾರ್ಪೊರೇಟೆಡ್ ಆಗಿದ್ದು 30/4/2023 ಆ್ಯಂಡ್ ಅಪ್ಟಿಮೇಟ್ ಬಿಸ್ನೆಸ್ ಕಮೆನ್ಸ್ಮೆಂಟ್ ಆಗಿದ್ದು 1/7/2023 ಬುಕ್ ಅಕೌಂಟ್ ಕ್ಲೋಸ್ಡ್ ಆಗಿದ್ದು 31/12/2023 ಅಂದರೆ ಮಂತ್ಲಿ ಸೇಲ್ ಹರೋಸ್ heavenly up to date of business commencement certificate obtained where after the increase 50%. ಅಂದರೆ ಟೈಮ್ ರೇಷಿಯೋ ಮತ್ತು ಸೇಲ್ಸ್ ರೇಷಿಯೋ ಎರಡನ್ನೂ ಸಹ ಇನ್ಕ್ರೀಸ್ ಮಾಡಿ ಅಂದರೆ ಎರಡನ್ನೂ ಸಹ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾನೆ. ಇದು ತುಂಬ ಈಸಿ. ಅಂದರೆ ಇಲ್ಲಿ ಏನೆಲ್ಲ ಹೇಳಿದ್ನೆ ಅಲ್ವಾ. ಸೊ ರನ್ನಿಂಗ್ ಮಾಡಿದ್ದು ಯಾವಾಗ, ಅವನು ಇನ್ಕಾರ್ಪೊರೇಟೆಡ್ ಮಾಡ್ಕೊಂಡಿದ್ದು ಯಾವಾಗ, ಸೊ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಆಗಿದ್ದು ಯಾವಾಗ, ಕ್ಲೋಸ್ ಆಗಿದ್ದು ಯಾವಾಗ, ಇವೆಲ್ಲ ಇಂಪಾರ್ಟೆಂಟು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಟೈಮ್ ರೇಷಿಯೋ ಸೇಲ್ಸ್ ರೇಷಿಯೋ ಎರಡನ್ನೂ ಸಹ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಸೊ ಅಂಡರ್ ರೈಟರ್ ಅಂದರೆ ನೆಟ್ ಲಯಬಿಲಿಟಿ ಮತ್ತು ಅಂಡರ್ ರೈಟರ್ಗೆ ಸಂಬಂಧಪಟ್ಟಂತೆ ಇದು ಸಹ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ನೋಡಿ ಈ ಕ್ವಶನ್ನು RK ಲಿಮಿಟೆಡ್ ಇಶ್ಯೂಡು 10,000 ಶೇರ್ನ ಇಶ್ಯೂ ಮಾಡಿದೆ. ಅದಕ್ಕೆ ಅಂದರೆ ಒಂದು ಶೇರ್ನ ಬೆಲೆ 100 ರೂಪಾಯಿ. ಇದು 80% ಆಫ್ ಇಶ್ಯೂ ಅಂಡರ್ ರೈಟರ್ ಅಂದರೆ 80% ಅಂಡರ್ ರೈಟರ್ ಮೇಲೆ ಇಶ್ಯೂ ಮಾಡಿದೆ. ಆಫ್ SBI ಕಮಿಷನ್ 2%, ಕಮಿಷನ್ನು 2%. ಇಶ್ಯೂಡ್ ಪ್ರೈಸ್ ಆಫ್ ಶೇರ್ ಪಬ್ಲಿಕ್ ಆಫ್ ಅಪ್ಲೈಡ್ 7,500 ಶೇರು ಪಬ್ಲಿಕ್ ತೊಗೊಂಡಿದೆಯಂತೆ.
ಇನ್ನು ಡೆಟರ್ಮೈನ್ ನೆಟ್ ಲಯಬಿಲಿಟಿ ಅಂಡರ್ ರೈಟ್, ಅಂದರೆ ಅದು ಫಾರ್ಮೆಟ್ ಬರುತ್ತಲ್ವ, ಫಾರ್ಮೆಟ್ ಪ್ರಕಾರದಿಂದ ಬಿಡಿಸ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತ ಅಂದರೆ ದ ಪರ್ಟಿಕ್ಯುಲರ್ are available in respect of the business carried on by Bhuvan and Company Limited, the profit losses of last 4 years, ಅಂದರೆ 4 ವರ್ಷಗಳ ಹಿಂದೆಯಿಂದನೂ ಲಾಸ್ ಆಗ್ತಾ ಬಂದಿದೆ. ಸೊ ಇದಕ್ಕೆ ಏನು ಬರುತ್ತೆ ನೋಡಿ, 2020ಲಿ 2000 4000 ಅಂದರೆ 2,04,000, 21ನಲ್ಲಿ 1,96,000, 22ನಲ್ಲಿ 80,000 ಲಾಸ್ ಆಗಿದೆ ಇದು. ಸೊ 23ನಲ್ಲಿ 1,85,000 ಅಂದರೆ ಪ್ರಾಫಿಟ್ ಆಗಿದೆ. ಸೊ ದ ಪ್ರಾಫಿಟ್ ಆರ್ ಲಾಸ್ ಇನ್ಕ್ಲೂಡ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಮೌಂಟೆಡ್ ಟು 15,000 per annum. ಕ್ಯಾಲ್ಕುಲೇಟ್ ವ್ಯಾಲ್ಯೂ ಆಫ್ ಗುಡ್ವಿಲ್, ಅಂದರೆ ಗುಡ್ವಿಲ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಬರುತ್ತಲ್ವಾ, 2 ಸ್ಟೇಜ್ ಬರುತ್ತೆ. ಸೊ ಅದ್ರ ಮೇಲೆ ನೀವು ಬೇಸಿಸ್ 2 ಇಯರ್ಗೆ ಸಂಬಂಧಪಟ್ಟಂತೆ ಅವರೇಜ್ ಪ್ರಾಫಿಟ್ ಆ್ಯಂಡ್ ಲಾಸ್ 4 ಇಯರ್ಸ್ಗೆ ಸಂಬಂಧಪಟ್ಟಂತೆ ನೀವು ಗುಡ್ವಿಲ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ನ ಮಾಡಬೇಕಾಗುತ್ತೆ. ಇದು ಸಹ ಇಂಪಾರ್ಟೆಂಟು. ಇನ್ನು ನೆಕ್ಸ್ಟ್ ಕ್ವಶನ್ನು ಏನು ಕ್ವಶನ್ ಕೇಳಿದ್ದಾರೆ ನೋಡಿ. ಸೊ ನೋಡಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಐಡಲ್ ಕಂಪನಿ ಲಿಮಿಟೆಡ್. ಫಸ್ಟು ಪ್ರಿಫರೆನ್ಸ್ ಶೇರ್ನ ಅಂದರೆ 4,000 ಪ್ರಿಫರೆನ್ಸ್ ಶೇರು 10% ಅಂದರೆ 10% ಪ್ರಿಫರೆನ್ಸ್ ಶೇರು 100 ಈಚ್ ಅಂದರೆ 4 ಲ್ಯಾಕು, ಇದು ಕರೆಕ್ಟಾಗಿದೆ. ನೆಕ್ಸ್ಟು 5,000 ಈಕ್ವಿಟಿ ಶೇರು 100 ಈಚು 5 ಲ್ಯಾಕು ಕರೆಕ್ಟಾಗಿದೆ. ಅವರೇಜ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಅಂದರೆ ಇದನ್ನ ಲಿಸ್ಟ್ ಮಾಡಬೇಕಾಗುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟು ರೇಟ್ ಆಫ್ ಟ್ಯಾಕ್ಸ್ ಅಂದರೆ ಬಿಫೋರ್ ಟ್ಯಾಕ್ಸಿಗೆ ಇಷ್ಟಿತ್ತು, ಇದು ಅವರೇಜ್ ಅವನೇ ಕೊಟ್ಬಿಟ್ಟಿದ್ದಾನೆ. ರೇಟ್ ಆಫ್ ಟ್ಯಾಕ್ಸ್ ಇಷ್ಟಿತ್ತು. ಟ್ಯಾಕ್ಸ್ನ ಇದರಲ್ಲಿ ಟೋಟಲ್ ಮಾಡ್ಕೋತೀವಲ್ವ, ಅದನ್ನು 38% ಲೆಸ್ ಮಾಡ್ತೀವಿ. ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಮೇಡ್ 20%ನ ತೊಗೊತೀವಿ. ನೆಕ್ಸ್ಟ್ ನಾರ್ಮಲ್ ರೇಟ್ ರಿಟರ್ನ್ ಅದನ್ನು ಸಹ ತೊಗೊಂಡು ಇಲ್ಲಿ ಏನಂತ ಕೇಳಿದರೆ ವ್ಯಾಲ್ಯೂ ಆಫ್ ಈಚ್ ಈಕ್ವಿಟಿ ಶೇರ್ ಅಂಡರ್ ದ ಈಲ್ಡ್ ಮೆಥಡ್ನ ನಾವಿಲ್ಲಿ ಮಾಡಬೇಕಾಗುತ್ತೆ. ಈಲ್ಡ್ ಮೆಥಡ್, ಅಂಡರ್ ಈಲ್ಡ್ ಮೆಥಡ್ ವೆರಿ ಇಂಪಾರ್ಟೆಂಟು. ಇದು ಸಹ 12 ಮಾರ್ಕ್ಸಿಗೆ ಬರೋ ಚಾನ್ಸಸ್ ತುಂಬ ಇರುತ್ತೆ, ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್ನು ನೋಡ್ಕೊಳ್ಳಿ, ಇದು ತುಂಬ ಈಸಿ ಇದೆ ನೋಡಿ. ಅಂಡರ್ ವಿಚ್ ಈಲ್ಡಿಂಗ್ ಆರ್ ನೋಟ್ಸ್ ಇಗ್ನೋರ್ ನಂಬರ್ಸ್ ಡೂ ಯು ರೆಕಾರ್ಡ್ ದ ಫಾಲೋಯಿಂಗ್ ಐಟಮ್ ವೈಲ್ ಪ್ರಿಪೇರಿಂಗ್ ಫೈನಲ್ ಅಕೌಂಟ್ಸ್ ಕಂಪನಿ. ಅಂದರೆ ಶೇರ್ ಪ್ರೀಮಿಯಮ್ ಯಾವುದಕ್ಕೆ ಬರುತ್ತೆ, ಡೆಬೆಂಚರ್ಸು, ಗುಡ್ವಿಲ್ಲು, ಲೂಸ್ ಟೂಲ್ಸು, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು, ಪ್ರಾವಿಡೆಂಟ್ ಫಂಡು, ಬ್ಯಾಂಕ್ ಓವರ್ ಡ್ರಾಫ್ಟು, ಸಿಂಕಿಂಗ್ ಫಂಡು. ಸೊ ಅಂದರೆ ನಾವು ಫಿನಾನ್ಷಿಯಲ್ ಅಂದರೆ ಈಗ ನಾವು ಇನ್ಕಮ್ ಸ್ಟೇಟ್ಮೆಂಟ್ನ ಮಾಡ್ತಾ ಇರ್ತೀವಲ್ವ, ಅದಕ್ಕೆ ಇವೆಲ್ಲವೂ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ಬಿಟ್ಟು ಅವಕ್ಕೆ ಈ ಥರ ಆಗ್ಬಿಟ್ಟು ಬರೋದ್ರೆ ಸಾಕಾಗುತ್ತೆ. ಈಗ ನೋಡಿ, ಗುಡ್ವಿಲ್ಲು ಇಂಟ್ಯಾಂಜಿಬಲ್ ಅಸೆಟ್ಸ್ಗೆ ಸಂಬಂಧಪಟ್ಟಂತೆ. ಓಕೆ, ಈ ಥರ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು ಅಸೆಟ್ಸು ಅಂದರೆ ಫಿಕ್ಸ್ಡ್ ಅಸೆಟ್ಸು, ಈ ಥರ ನಾವು ಬರೀಬೇಕಾಗುತ್ತೆ. ಆವಾಗ ನಮಗೆ ಮಾರ್ಕ್ಸು ಅಲರ್ಟ್ ಆಗುತ್ತೆ. ಇನ್ನು ಇವಕ್ಕೆ 4 ಮಾರ್ಕ್ಸಿಗೆ ಆಯಿತು. ಇನ್ನು 12 ಮಾರ್ಕ್ಸಿಗೆ ನೋಡೋದಾದರೆ 12 ಮಾರ್ಕ್ಸಿಗೆ ಏನೆಲ್ಲ ಕ್ವಶನ್ನ ಕೇಳಿದ್ದಾರೆ ನೋಡಿ. ನಾನು ಇದೇನು ಓದಕ್ಕೆ ಹೋಗೋದಿಲ್ಲ, ಅಂದರೆ ತುಂಬ ಲೆಂತಿ ಆಗುತ್ತೆ ವಿಡಿಯೋ. ಸೊ ನೋಡಿ ಗೈಸ್, ಏನನ್ನ ಕೇಳಿದ್ದಾನೆ ಅದನ್ನು ಮಾತ್ರ ಹೇಳ್ತೀನಿ. ಸೊ ನೀವು ಕ್ವಶನ್ ಬೇಕಾದ್ರೆ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅಂದರೆ ಅದು ಏನು ಹೇಳಿರ್ತಾನೆ, ಅದು ಸ್ಟಾರ್ಟ್ ಮಾಡಿದೆ ಅವಾಗ ಟ್ಯಾಕ್ಸೇಷನ್ ಏನು ಅದೆಲ್ಲ ಕೊಟ್ಟಿರ್ತಾನೆ. ಕ್ಯಾಲ್ಕುಲೇಟ್ ವ್ಯಾಲ್ಯೂ ಆಫ್ ಗುಡ್ವಿಲ್ ಅಂದರೆ ಗುಡ್ವಿಲ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾನೆ. ಸೊ ಅದರಲ್ಲಿ ಆಪ್ಷನ್ ಅಂದರೆ ನಮಗೆ ಇದು ಕೇಳಿದ್ದಾನೆ, ಅಂದರೆ ಏನಪ್ಪ ಅಂತ ಅಂದರೆ ಅಡ್ಜಸ್ಟ್ಮೆಂಟ್ಗಳು. 5 ಇಯರ್ಸ್ ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡಲ್ಲಿ ಮಾಡಬೇಕು ಗುಡ್ವಿಲ್ನ. ಆ್ಯಂಡ್ ಆನ್ಯುಟಿ ಮೆಥಡಲ್ಲಿ ಟ್ಯಾಕಿಂಗ್ ಪ್ರೆಸೆಂಟ್ ವ್ಯಾಲ್ಯೂ ಆನ್ಯುಟಿ ₹1 5 ಇಯರ್ ಆ್ಯಂಡ್ 10% 3.78 ರೂಪೀಸ್ಗೆ ಅಂತ ಹೇಳಿದ್ದಾನೆ. ಇಲ್ಲಿ ಸೂಪರ್ ಪ್ರಾಫಿಟ್ ಮೆಥಡ್ ಒಂದು ವ್ಯಾಲ್ಯೂಷನ್ ಆಫ್ ಗುಡ್ವಿಲಲ್ಲಿ ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡು ಸಹ ಮಾಡಬೇಕು. ನೆಕ್ಸ್ಟ್ ಗುಡ್ವಿಲ್ ಬೇಸ್ಡ್ ಆನ್ 3 ಇಯರ್ ಪರ್ಚೇಸ್ ಅವರೇಜ್ ಪ್ರಾಫಿಟು ಮಾಡ್ಕೊಬೇಕು. ಇದು ನಮಗೆ 12 ಮಾರ್ಕ್ಸಿಗೆ ಸಂಬಂಧಪಟ್ಟಂತೆ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ಲು. ಪಾಸ್ ಮಾಡ್ಕೊಂಡು ಈ ಕ್ವಶನ್ನ ಓದ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ಏನಪ್ಪ ಅಂತ ಅಂದರೆ, ಸೊ ನಾನು ಅವಾಗಲೇ ಹೇಳಿದ್ದೆ ಏನಂತ ಕೇಳಿದ್ದಾನೆ ನೋಡಿ. ಫ್ರಮ್ ದ ಫಾಲೋಯಿಂಗ್ ಡೇಟಾಸ್ ಯು ರಿಕ್ವೈರ್ ದ ಕ್ಯಾಲ್ಕುಲೇಟ್ ವ್ಯಾಲ್ಯೂ ಆಫ್ ಈಚ್ ಟೈಪ್ಸ್ ಆಫ್ ಶೇರ್ ಅಂಡರ್ ನೆಟ್ ಅಸೆಟ್ ಮೆಥಡು ಮಾಡಬೇಕು, ನೆಟ್ ಈಲ್ಡ್ ಮೆಥಡು ಮಾಡಬೇಕಾಗುತ್ತೆ. ಯಾವುದಕ್ಕೆ? ಸೊ ನೋಡಿ, ನೆಟ್ ಅಸೆಟ್ ಮೆಥಡು, ನೆಕ್ಸ್ಟ್ ಈಲ್ಡ್ ಮೆಥಡು. ಯಾವುದಕ್ಕೆ ಸಂಬಂಧಪಟ್ಟಂತೆ ಲಯಬಿಲಿಟಿ ಕೊಟ್ಟಿದ್ದಾನೆ ಅಂದರೆ ಶೇರ್ ಕ್ಯಾಪಿಟಲ್ಲು, ಅದರಲ್ಲಿ ಈಕ್ವಿಟಿ ಶೇರು ಇಶ್ಯೂಡು ಅಂದರೆ ಪೇಯ್ಡ್ ಅಪ್ ನೋಡ್ಕೊಳ್ಳಿ. ಅಂದರೆ ಇಲ್ಲಿ 100 ಫುಲ್ಲಿ ಪೇಯ್ಡ್, ಅವಾಗೇನು ನಮಗೆ ಸಮಸ್ಯೆ ಬರೋದಿಲ್ಲ. ಪೇಯ್ಡ್ ಅಪ್ ಇಷ್ಟಾಗಿದೆ, ಇನ್ನು ಮಿಕ್ಕಿದೇನಿದೆ ಅದನ್ನು ನಾವು ನೋಡ್ಕೊಬೇಕು. ಜನರಲ್ ರಿಸರ್ವ್, ಎಕ್ಸ್ಟರ್ನಲ್ ಲಯಬಿಲಿಟಿ. ಸೊ ನೆಕ್ಸ್ಟು ಅಸೆಟ್ನ ಕೊಟ್ಟಿದ್ದಾನೆ, ಫಿಕ್ಸ್ಡ್ ಅಸೆಟ್ಸು, ಕರೆಂಟ್ ಅಸೆಟ್ಸು. ಅವರೇಜ್ ಪ್ರಾಫಿಟ್ ಕಂಪನಿ 3 ಲ್ಯಾಕು, ಎಕ್ಸೆಪ್ಟ್ ರೇಟ್ ಕ್ಯಾಪಿಟಲೈಸೇಷನು 10%, ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ 20%. ಸೊ ಈ ಥರ ಹೇಳಿದಾನಲ್ವಾ. ಸೊ ಇದಕ್ಕೆ ನಮಗೆ ಈಲ್ಡ್ ಮೆಥಡು ಮತ್ತು ನೆಟ್ ಅಸೆಟ್ ಮೆಥಡ್ನ ನಾವು ಮಾಡ್ಕೊಬೇಕಾಗುತ್ತೆ. ಅದಕ್ಕೊಂದು ಫಾರ್ಮೆಟ್ ಬರುತ್ತೆ, ಅದನ್ನು ಫಾರ್ಮೆಟ್ನ ನೀವು ಇದಕ್ಕೆ ಅಪ್ಲೈ ಮಾಡಿದ್ರೆ ಬರುತ್ತೆ ಆನ್ಸರ್. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ.
ಸೊ ನಾನು ಅವಾಗಲೇ ಹೇಳಿದೆ ಅಂಡರ್ ರೈಟರ್ ಕಮಿಷನ್ ಅಂದರೆ ಅಂಡರ್ ರೈಟರ್ ಅಂತ ಬರುತ್ತೆ ಅಲ್ವಾ. ನೋಡಿ, ಗಂಗಾ ಲಿಮಿಟೆಡ್ ಆಥರೈಸ್ಡ್ ಕ್ಯಾಪಿಟಲ್ 5 lakh ಶೇರ್ಸ್ ಆಫ್ ₹10 each. ದ ಕಂಪನಿ ಇಶ್ಯೂಡ್ 2 lakh ಶೇರ್ ಫಾರ್ ಪಬ್ಲಿಕ್ ಸಬ್ಸ್ಕ್ರಿಪ್ಷನ್ ಅಟ್ ಪ್ರೀಮಿಯಮ್ ಆಫ್ 5%. ದ ಶೇರ್ ಆಫ್ ಅಂಡರ್ ರೈಟನ್ ಬೈ ದ ಅಂಡರ್ ರೈಟರ್ಸ್ ಆ್ಯಸ್ ಫಾಲೋಸ್ ಅಂತ ಕೇಳಿದ್ದಾನೆ. ಅದರಲ್ಲಿ SBI 1,20,000 ಶೇರು. ಸೊ 20 ಶೇರ್ಸ್ ಫ್ರಮ್ ಅಂಡರ್ ರೈಟರ್ಸು. ಇದು ಫ್ರಮ್ ಅಂಡರ್ ರೈಟರ್ಸ್ 8,000 ಶೇರ್ಸು. ಇದು BOB ಅಂದರೆ ಬ್ಯಾಂಕ್ ಆಫ್ ಬರೋಡಾ 60,000 ಶೇರ್ಸ್ಗೆ ಅದು ಅಂಡರ್ ರೈಟರ್ ಆಗಿದೆ. ಇನ್ನು ಕರ್ನಾಟಕ ಬ್ಯಾಂಕು 20,000 ಶೇರು, 4,000 ಶೇರ್ ಆಫ್ ಅಂಡರ್ ರೈಟಿಂಗ್ ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಫ್ ದ ಟೋಟಲ್ ಇಶ್ಯೂ 1,80,000 ಶೇರ್ ಇನ್ಕ್ಲೂಡಿಂಗ್ ಫರ್ಮ್. ನೆಕ್ಸ್ಟ್ ಅಂಡರ್ ರೈಟಿಂಗ್ ಫಾರ್ ದ ಸಬ್ಸ್ಕ್ರಿಪ್ಷನ್ ಫಾರ್ ದ ಮಾರ್ಕೆಟ್ ಅಪ್ಲಿಕೇಶನ್ಸ್ ಎಕ್ಸ್ಕ್ಲೂಡಿಂಗ್ ಇದು ಬಿಟ್ಟು ಏನಾಗಿದೆ ಕರ್ನಾಟಕ ಬ್ಯಾಂಕು. ಇದು ಕ್ಯಾಲ್ಕುಲೇಟ್ ಲಯಬಿಲಿಟಿ ಆಫ್ ಅಂಡರ್ ರೈಟಿಂಗ್ಗೆ ಸಂಬಂಧಪಟ್ಟಂತೆ ಕ್ಯಾಲ್ಕುಲೇಷನ್ ಅಂಡರ್ ರೈಟಿಂಗ್ ಅಂತ ಹೇಳ್ಬಿಟ್ಟು ಸೊ ಲಯಬಿಲಿಟಿನ ನೀವು ನೆಟ್ ಲಯಬಿಲಿಟಿನ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಸೊ ನೋಡಿ, ನೆಕ್ಸ್ಟ್ ಕ್ವಶನ್ನು, ಮಧು ಲಿಮಿಟೆಡ್ ಇನ್ಕಾರ್ಪೊರೇಟೆಡ್ ಆನ್ 1/8/2022 ಟೇಕ್ ಓವರ್ ಬಿಸ್ನೆಸ್ ಸುರೇಂದ್ರ ಗೋಯಿಂಗ್ ಕನ್ಸರ್ನ್ ಫಾರ್ 1/4/2022. ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕಂಪನಿ ಇಯರ್ ಎಂಡಿಂಗ್ 31/2023 ವಾಸ್ ಫಾಲೋಸ್. ಸೊ ಏನನ್ನ ಕೇಳಿದ್ದಾನೆ? ಸೊ ಇಲ್ಲಿ ಎಕ್ಸ್ಪೆನ್ಸಸ್ನ ಕೊಟ್ಟಿದ್ದಾನೆ, ಗ್ರಾಸ್ ಪ್ರಾಫಿಟ್ನ ಕೊಟ್ಟಿದ್ದಾನೆ. ಸೊ ಎಕ್ಸ್ಪೆನ್ಸಸ್ಸಲ್ಲಿ ಸ್ಯಾಲ್ರಿ, ರೆಂಟು, ಪ್ರಿಂಟಿಂಗು, MD ರೆಮ್ಯುನರೇಷನ್ನು, ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ಸು, ಡಿಸ್ಕೌಂಟ್ ಆನ್ ಸೇಲ್ಸು, ಅಡ್ವರ್ಟೈಸಿಂಗು, ಆಡಿಟ್ ಫೀ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಸು, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸು, ಇಂಟ್ರೆಸ್ಟ್ ಆನ್ ವೆಂಡರ್. ಇದು ನೋಡಿ. ನೆಕ್ಸ್ಟು ರಿಪೇರು, ಡಿಪ್ರಿಸಿಯೇಷನ್ನು, ನೆಟ್ ಪ್ರಾಫಿಟ್ನ ಕೊಟ್ಟಿದ್ದಾನೆ. ನೆಟ್ ಪ್ರಾಫಿಟ್ನ ಕೊಟ್ಟು ನಮಗೆ ಶೋಯಿಂಗ್ ಪ್ರೀರಿಯರ್ ಆಫ್ಟರ್ ಇನ್ಕಾರ್ಪೊರೇಷನ್ ಆಫ್ಟರ್ ಅಂದರೆ ಪ್ರಿಪೇರಿಂಗ್ ಅಂದರೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಶೋಯಿಂಗ್ ದ ಪ್ರಾಫಿಟ್ ಪೀರಿಯಡ್ ಟು ಆಫ್ಟರ್ ಇನ್ಕಾರ್ಪೊರೇಷನ್ನ ಮಾಡೋಕ್ಕೆ ಹೇಳಿದ್ದಾನೆ. ಸೊ ಅದಕ್ಕೆ ಅಡಿಷನಲ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾನೆ, ಓದ್ಕೊಳ್ಳಿ. ಸೊ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಸೊ ಇದೊಂದು ಸತಿ ಓದ್ಕೊಂಡ್ರೆ ಅದು ಫಾರ್ಮೆಟ್ ಇದೆ, ಯಾವುದಕ್ಕೆ ಸಂಬಂಧಪಟ್ಟಂತೆ ಆಫ್ಟರ್ ಇನ್ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂತೆ ಒಂದು ಫಾರ್ಮೆಟ್ ಇದೆ. ಸೊ ಅಲ್ಲಿ ನಿಮಗೆ ಆ ಫಾರ್ಮೆಟ್ಗೆ ಅನುಗುಣವಾಗಿ ಮಾಡಿಕೊಂಡ್ರೆ ನಿಮಗೆ ಅಂದರೆ ಈಗ ಆಡಿಟ್ ಫೀಸ್ ಎಲ್ಲ ಬಂದಿದೆಯಲ್ವ, ಆಫ್ಟರ್ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡು, ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡು. ಸೊ ಅದಕ್ಕೆ ನೀವು ನೋಡ್ಕೊಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ನು, ಲಾಸ್ಟ್ ಕ್ವಶನ್ನು 12 ಮಾರ್ಕ್ಸಿಗೆ ಸಂಬಂಧಪಟ್ಟಂತೆ. ಸೊ ಏನು ಇದೆ ನೋಡಿ, ಪ್ರಿಪೇರ್ ಟ್ರಯಲ್ ಬ್ಯಾಲೆನ್ಸ್ ಅಂದರೆ ಆದಿತ್ಯ ಲಿಮಿಟೆಡ್ ಅನ್ನುವಂಥದ್ದು ಪ್ರಿಪೇರ್ ಟ್ರಯಲ್ ಬ್ಯಾಲೆನ್ಸ್ ಇಯರ್ 31/2023 ವಾಸ್ ಆ್ಯಸ್ ಫಾಲೋಸ್. ಅಂದರೆ ಡೆಬಿಟ್ ಬ್ಯಾಲೆನ್ಸು, ಕ್ರೆಡಿಟ್ ಬ್ಯಾಲೆನ್ಸ್ ಅಂತ ಕೊಟ್ಟಿದ್ದಾನೆ. ಸೊ ನೀವು ನೋಡ್ಕೊಬೋದು. ಸೊ ಏನು ಕ್ವಶನ್ನ ಕೇಳಿದ್ದಾನೆ? ಸೊ ಇದರಲ್ಲಿ ಓಪನಿಂಗ್ ಸ್ಟಾಕು, ಪರ್ಚೇಸಸ್ಸು, ವೇಜಸ್ಸು, ಡಿಸ್ಕೌಂಟ್ ಅಲೋಯೆನ್ಸಸ್ಸು, ಇನ್ಶೂರೆನ್ಸ್ ಪೇಯ್ಡು, ಸೊ ನೆಕ್ಸ್ಟು ಸ್ಯಾಲರೀಸು, ರೆಂಟು, ಜನರಲ್ ಎಕ್ಸ್ಪೆನ್ಸಸ್ಸು, ನೆಕ್ಸ್ಟು ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಅಡ್ವರ್ಟೈಸ್ಮೆಂಟು, ಬೋನಸ್ಸು, ಡೆಟರ್ಸು ಅಥವಾ ಪ್ಲಾಂಟರ್ ಮೆಷಿನರಿ, ಫರ್ನಿಚರು, ಕ್ಯಾಶ್ ಆ್ಯಂಡ್ ಬ್ಯಾಂಕು, ಬ್ಯಾಡ್ ಡೆಬ್ಟ್ಸು, ಕ್ಯಾಶ್ ಇನ್ ಅರಿಯರ್ಸು. ಸೊ ಈ ಥರ ಕ್ವಶನ್ನ ಕೊಟ್ಟು ಇನ್ನು ನೆಕ್ಸ್ಟು ಈ ಕಡೆ ಕ್ರೆಡಿಟ್ ಬ್ಯಾಲೆನ್ಸಲ್ಲಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾನೆ. ಸೊ ನೆಕ್ಸ್ಟು ಸೇಲ್ಸು, ಇಂಟ್ರೆಸ್ಟ್ ರಿಸೀವ್ಡು, ಪ್ರಾಫಿಟ್ ಆ್ಯಂಡ್ ಲಾಸು, ಕ್ರೆಡಿಟರ್ಸು, ರಿಸರ್ವ್ಸು, ಲೋನ್ಸ್ ಫ್ರಮ್ MD. ಸೊ ಇಷ್ಟು ಹೇಳಿದಾಗ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ. ನೋಡಿ ಏನು ಮಾಡೋಕ್ಕೆ ಹೇಳಿದ್ದಾನೆ? ಪ್ರಿಪೇರ್ ದ ಫೈನಲ್ ಅಕೌಂಟ್ನ ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ದಾನೆ. ಸೊ ಅಡ್ಜಸ್ಟ್ಮೆಂಟ್ ಕ್ಲೋಸಿಂಗ್ ಸ್ಟಾಕ್ನ ಕೊಟ್ಟಿದ್ದಾನೆ. ಸೊ ಪ್ರೊವೈಡಿಂಗ್ ಡಿಪ್ರಿಸಿಯೇಷನ್ ಪ್ಲಾನ್ 10% ಆನ್ ಫರ್ನಿಚರ್, 5% ಡಿಪ್ರಿಸಿಯೇಷನ್ ಕೊಡಬೇಕು. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ವೇಜಸ್ಸು 8,400, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 2,600, ಔಟ್ಸ್ಟ್ಯಾಂಡಿಂಗ್ ರೆಂಟು 1,500. ಇವೆಲ್ಲವೂ ಸಹ ಆ್ಯಡ್ ಮಾಡ್ಕೊಬೇಕು. ಸೊ ಇಷ್ಟು ಮಾಡಿಕೊಂಡು ಫೈನಲ್ ಅಕೌಂಟ್ನ ನೀವು ಇದು ಮಾಡಿಕೊಂಡ್ರೆ ಆಗುತ್ತೆ. ಸೊ ಇಷ್ಟು ನಿಮ್ಮ ಯಾವುದಕ್ಕೆ ಕಾರ್ಪೊರೇಟ್ ಅಕೌಂಟಿಗೆ ಸಂಬಂಧಪಟ್ಟಂತೆ ಇದ್ದಂಥದ್ದು. ಸೊ ನಿಮಗೆ ಯಾವುದೋ ಅಂದರೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಯಾಕಪ್ಪ ಅಂತ ಅಂದರೆ ಜಾಸ್ತಿ ಫಾರ್ಮೆಟೇ ಬರುತ್ತೆ. ಓಕೆನಾ? ಇದು ತುಂಬಾ ಈಸಿಯಾಗಿರುತ್ತೆ. ಫಾರ್ಮೆಟ್ನ ಅರ್ಥ ಮಾಡಿಕೊಂಡ್ರೆ ಎಲ್ಲನೂ ಸಹ ಬರುತ್ತೆ. ಅಡ್ಜಸ್ಟ್ಮೆಂಟ್ ಎಲ್ಲೆಲ್ಲಿ ಕ್ಯಾರಿ ಓವರ್ ಮಾಡಬೇಕು ಅನ್ನೋದನ್ನು ನೀವು ಚೆನ್ನಾಗಿ ತಿಳ್ಕೊಂಡ್ರೆ ಸಾಕಾಗುತ್ತೆ. ಸೊ ನೋಡಿ ಗೈಸ್, ಈ ದಿನದ್ದು ತುಮಕೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ಸೊ ನಮ್ಮ ಕಾರ್ಪೊರೇಟ್ ಅಕೌಂಟಿಂಗ್ ಇತ್ತಲ್ವಾ, ಸೊ ಇಷ್ಟು ಈ ದಿನದ ಪೇಪರ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಕಾಸ್ಟ್ ಅಕೌಂಟಿಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ವಿಡಿಯೋ ಇರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್. ಸಿ ಯು ಮತ್ತೊಂದು ವಿಡಿಯೋ ಸಿಗುವ.